ಎಫ್ಐಆರ್ ವಾಪಸ್ ಪಡೆಯಲು ಇವತ್ತೇ ಡೆಡ್ಲೈನ್ ಅಂತ್ಯವಾಗಿದೆ. ಕೇಂದ್ರ ಸರ್ಕಾರಕ್ಕೆ ಮತ್ತೆ ಕಾಕ್ರೋಚ್ ಪ್ರತಿಭಟನೆಯ ಎಚ್ಚರಿಕೆಯನ್ನು ನೀಡಿದೆ. ಎಫ್ಐಆರ್ ಹಿಂಪಡೆಯದೇ ಇದ್ರೆ ಮತ್ತೆ ಹೋರಾಟವನ್ನ ಮಾಡ್ತೀವಿ ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಎಚ್ಚರಿಕೆಯನ್ನು ನೀಡಿದೆ. ಪೊಲೀಸರಿಂದ ವಿದ್ಯಾರ್ಥಿಗಳ ಮೇಲೆ ಕಿರುಕುಳ ನಿಲ್ಲಬೇಕು. ಸರ್ಕಾರ ವಿದ್ಯಾರ್ಥಿಗಳ ಬೇಟೆಯಾಡೋದನ್ನ ನಿಲ್ಲಿಸಬೇಕು. ಕಿರುಕುಳ ಇಲ್ಲದಿದ್ರೆ ಮತ್ತೆ ಕಾಕ್ರೋಚ್ ಪಕ್ಷ ಶಾಂತಿಯುತ ಪ್ರತಿಭಟನೆಯನ್ನ ಮಾಡುತ್ತೆ. ಸರ್ಕಾರ ವಿದ್ಯಾರ್ಥಿಗಳ ಬೇಟೆಯಾಡೋದನ್ನ ನಿಲ್ಲಿಸಬೇಕು ಅಂತ ಕಾಕ್ರೋಚ್ ಜನತಾ ಪಾರ್ಟಿ ಹೇಳಿರುವಂತದ್ದು. ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಹಾಕುವ ಮೂಲಕ ಕಾಕ್ರೋಚ್ ಜನತಾ ಪಾರ್ಟಿಯ ಸಂಸ್ಥಾಪಕ ಅಭಿಜಿತ್ ದೀಪ್ಗೆ ಹೇಳಿಕೆಯನ್ನು ನೀಡಿದ್ದಾರೆ. ಇನ್ನೊಂದು ಕಡೆ ಸಿಜೆಪಿ ವಕ್ತಾರ ಸೌರವ್ ದಾಸ್ ಕೂಡ ಎಫ್ಐಆರ್ಗಳನ್ನ ವಾಪಸ್ ಪಡೆಯಲಿಲ್ಲ ಅಂದ್ರೆ ಮತ್ತೆ ನಾವು ಹೋರಾಟವನ್ನ ನಡೆಸ್ತೇವೆ ಅಂತ ಎಚ್ಚರಿಕೆಯನ್ನು ಕೂಡ ನೀಡಿದ್ದಾರೆ. ನೀಟ್ ಹಗರಣಕ್ಕೆ ಸಂಬಂಧಪಟ್ಟಂತೆ ಕಾಕ್ರೋಚ್ ಜನತಾ ಪಾರ್ಟಿ ಬೃಹತ್ ಹೋರಾಟವನ್ನ ಮಾಡಿತು. ಹೋರಾಟದ ಸಂದರ್ಭದಲ್ಲಿ ಆಗಿರುವಂತಹ ಎಫ್ಐಆರ್ words, the agreements, then we'll be forced to again call for a big protest, not just in Delhi but nationwide. And this time when the young of this country come out in support of their fellow young people who are being targeted and who will be targeted because of their participation in this protest, then they will not go back until full accountability is secured. So this is what we have declared, and we just hope that the government does what it has already promised to do. There are still a few hours left for the government to give that written assurance to us, and we hope that it does so. Otherwise we'll be forced to come back on the streets, and we are not afraid of coming back. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಕಾಕ್ರೋಚ್ ಜನತಾ ಪಾರ್ಟಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಂತಹ ಸಂದರ್ಭದಲ್ಲಿ ಪ್ರಮುಖ ಬೇಡಿಕೆಗಳಲ್ಲಿ ಒಂದಾಗಿತ್ತು ಯಾವೆಲ್ಲ ವಿದ್ಯಾರ್ಥಿಗಳ ಮೇಲೆ ಹೋರಾಟದ ಸಂದರ್ಭದಲ್ಲಿ ಎಫ್ಐಆರ್ ಆಗಿದೆ ಅದನ್ನು ವಾಪಸ್ ಪಡಿಬೇಕು ಅಂತ. ಇದಕ್ಕೆ ಕೇಂದ್ರ ಸರ್ಕಾರ ಒಪ್ಪಿಗೆಯನ್ನ ನೀಡಿದೆ, ಹಾಗಾಗಿ ನಾವು ಪ್ರತಿಭಟನೆ ಹಿಂಪಡಿತಾ ಇದ್ದೀವಿ ಅಂತ ಹೇಳಲಾಗಿತ್ತು. ಈಗ ಎಫ್ಐಆರ್ ಅನ್ನ ವಾಪಸ್ ಪಡಿಲಿಕ್ಕೆ ಯಾಕೆ ತಡ ಆಗ್ತಾ ಇದೆ? ಚೈತ್ರ, ಏನು ಸಿಜೆಪಿ ಪಕ್ಷ ಕಾಕ್ರೋಚ್ ಜನತಾ ಪಕ್ಷದವರು ಈಗ ಕೊಟ್ಟಿರುವಂತಹ ಒಂದು ಕರೆ ಏನಂತ ಅಂದರೆ ಎಫ್ಐಆರ್ಗಳನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು ಅನ್ನುವಂಥದ್ದು. ಆದರೆ ಇದಕ್ಕೂ ಮೊದಲು ಆಗಿರುವಂತಹ ಬೆಳವಣಿಗೆಗಳು, ಇವತ್ತು ನಡೆದಂತಹ ಬೆಳವಣಿಗೆಗಳು ಸಾಕಷ್ಟು ಬೆಳವಣಿಗೆಗಳಾಗಿದ್ದಾವೆ. ಪ್ರಮುಖವಾಗಿ ಸುಪ್ರೀಂ ಕೋರ್ಟ್ನಲ್ಲಾದಂತಹ ಬೆಳವಣಿಗೆಗಳು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರುವಂಥದ್ದು. ಯಾಕಂತಂದರೆ ಕಾಕ್ರೋಚ್ ಜನತಾ ಪಕ್ಷದ ಜೊತೆಗೆ ನಡೆದಂಥ ಪ್ರತಿಭಟನೆಯಲ್ಲಿ ಮತ್ತು ಜುಲೈ 20ನೇ ತಾರೀಕು ನಡೆದಂತಹ ದೆಹಲಿ ಚಲೋ ಸಂಸತ್ ಚಲೋ ವೇಳೆ ನಡೆದಂತಹ ಹೋರಾಟದಲ್ಲಿ ಬರೀ ವಿದ್ಯಾರ್ಥಿಗಳಷ್ಟೇ ಅಲ್ಲ, 2900 ಕ್ರಿಮಿನಲ್ ಅಪರಾಧ ಉಳ್ಳಂತಹ ಕೆಲವೊಂದಷ್ಟು ಜನಗಳು ವಿದ್ಯಾರ್ಥಿಗಳ ಪ್ರತಿಭಟನೆಯಲ್ಲೂ ಕೂಡ ಭಾಗಿಯಾಗಿ ಆ ವಿದ್ಯಾರ್ಥಿಗಳ ಸೋಗಿನಲ್ಲಿ ಪೊಲೀಸರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಈಗ ಆಲ್ರೆಡಿ ದೆಹಲಿ ಪೊಲೀಸರು ಒಂದು ಚಾರ್ಜ್ ಶೀಟ್ ಅನ್ನು ಸಲ್ಲಿಸಿರುವಂಥದ್ದು. ಜೊತೆಗೆ ಕೇಂದ್ರ ಗೃಹ ಸಚಿವಾಲಯಕ್ಕೂ ಕೂಡ ವರದಿಯನ್ನು ಕೊಟ್ಟಿದ್ದಾರೆ. ಅದರ ಆಧಾರದ ಮೇಲೆ ಸಾಕಷ್ಟು ಜನರನ್ನು ಬಂಧಿಸಿ ವಿಚಾರಣೆಯನ್ನು ಕೂಡ ದೆಹಲಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿರುವಂಥದ್ದು, ಕೇವಲ ಕ್ರಿಮಿನಲ್ ಅಪರಾಧವುಳ್ಳವರನ್ನು ಮಾತ್ರ ದೆಹಲಿ ಪೊಲೀಸರು ಬಂಧನೆ ಮಾಡ್ತಿಲ್ಲ, ಜೊತೆಗೆ ವಿದ್ಯಾರ್ಥಿಗಳನ್ನು, ಪ್ರಮುಖವಾಗಿ ಸಿಜೆಪಿ ಪಕ್ಷದ ಕಾರ್ಯಕರ್ತರು, ಜೊತೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ದೆಹಲಿ ಮತ್ತು ಉತ್ತರ ಪ್ರದೇಶ, ಹರಿಯಾಣ ಭಾಗ, ಈ ಭಾಗದಲ್ಲಿ ಇದ್ದಂಥ ವಿದ್ಯಾರ್ಥಿಗಳೇನಿದ್ದಾರೆ ಆ ವಿದ್ಯಾರ್ಥಿಗಳನ್ನು ಕೂಡ ಟಾರ್ಗೆಟ್ ಮಾಡಿ ಬಂಧನ ಮಾಡ್ತಿದ್ದಾರೆ ಅನ್ನುವಂಥದ್ದು ಈಗ ಕಾಕ್ರೋಚ್ ಜನತಾ ಪಕ್ಷ ಮಾಡ್ತಿರುವಂತಹ ಒಂದು ಗಂಭೀರ ಆರೋಪ. ಆದರೆ ಸುಪ್ರೀಂ ಕೋರ್ಟ್ ಕೂಡ ಇವತ್ತು ನೀಡಿದಂತಹ ಒಂದು ತ್ರಿಸದಸ್ಯ ಪೀಠ ನೀಡಿದಂತಹ ಒಂದು ಆದೇಶದಲ್ಲಿ ಸ್ಪಷ್ಟವಾಗಿ ಹೇಳಿದೆ, ಯಾವುದೇ ವಿದ್ಯಾರ್ಥಿಗಳ ಮೇಲೂ ಕೂಡ ಎಫ್ಐಆರ್ ಅನ್ನು ಹಾಕಬಾರದು, ಯಾವುದೇ ವಿದ್ಯಾರ್ಥಿಗಳನ್ನು ಕೂಡ ಬಲವಂತವಾಗಿ ಬಂಧಿಸಬಾರದು. ಅದರಲ್ಲೂ ವಿದ್ಯಾರ್ಥಿಗಳು 18 ವರ್ಷದ ಒಳಗಿನವರೇನಾರು ಆಗಿದ್ದರೆ ಅವರನ್ನು ತಕ್ಷಣ ಬಿಡುಗಡೆನೂ ಕೂಡ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಅವರ ತ್ರಿಸದಸ್ಯ ಪೀಠ ಇವತ್ತು ಒಂದು ಆದೇಶನೂ ಕೂಡ ಮಾಡಿದೆ. ಅದಷ್ಟೇ ಅಲ್ಲ, ಜೊತೆಗೆ ಏನು ಸರ್ಕಾರದ ಪರವಾಗಿ ವಾದ ಮಾಡಿದಂತಹ ತುಷಾರ್ ಮೆಹ್ತಾ, ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಏನಿದ್ದಾರೆ ಅವರು ಸುಪ್ರೀಂ ಕೋರ್ಟ್ನಿಗೂ ಕೂಡ ಒಂದು ಗಮನಕ್ಕೆ ತಂದಿದ್ರು. ವಿದ್ಯಾರ್ಥಿಗಳ ಸೋಗ್ನಲ್ಲಿ ಬಂದಂತಹ ಒಂದಷ್ಟು ಕ್ರಿಮಿನಲ್ಗಳು, ಆ ಕ್ರಿಮಿನಲ್ಗಳು ಯಾರ್ಯಾರು ಅಂದರೆ ಅತ್ಯಾಚಾರ ಮಾಡಿದಂಥವ್ರು, ಕೊಲೆ ಮಾಡಿದಂಥವ್ರು, ರೌಡಿಸಮ್ ಅಂತ ಬ್ಯಾಕ್ಗ್ರೌಂಡ್ ಇರುವಂತಹ ಆರೋಪಿಗಳು ಕೂಡ ವಿದ್ಯಾರ್ಥಿಗಳ ಪ್ರತಿಭಟನೆಯ ಒಳಗಡೆ ಮಧ್ಯೆ ಹೋಗಿ ಈ ಒಂದು ಗಲಾಟೆಯನ್ನು ಮಾಡಿದ್ದಾರೆ. 250ಕ್ಕೂ ಹೆಚ್ಚು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು
ಸುಪ್ರೀಂ ಕೋರ್ಟ್ನ ಗಮನಕ್ಕೂ ಕೂಡ ತಂದಿದ್ದಾರೆ. ಸೊ ಹಾಗಾಗಿ ಇದೆಲ್ಲವನ್ನೂ ಕೂಡ ಪರಿಗಣಿಸಿ ಸುಪ್ರೀಂ ಕೋರ್ಟ್ ಆರ್ಡರ್ ಮಾಡಿತ್ತು, ವಿದ್ಯಾರ್ಥಿಗಳನ್ನ ಹೊರತುಪಡಿಸಿ ಕ್ರಿಮಿನಲ್ ಅಪರಾಧ ಹಿನ್ನೆಲೆ ಉಳ್ಳವರು ಯಾರ್ಯಾರಿದ್ದಾರೆ ಅಂಥವ್ರನ್ನ ಬಿಡುಗಡೆ ಮಾಡಬಾರ್ದು, ಅವ್ರ ಬಗ್ಗೆ ಬೇಕಾದ್ರೆ ತನಿಖೆ ಮಾಡಲಿ ಅಂತಲೂ ಕೂಡ ಆರ್ಡರ್ ಮಾಡಿತ್ತು. ಆದರೆ ಈಗ ಕಾಕ್ರೋಚ್ ಜನತಾ ಪಕ್ಷದವರು ಹೇಳ್ತಾ ಇರುವಂಥದ್ದೇನು, ಕೇಂದ್ರ ಸರ್ಕಾರ ಕೇವಲ ವಿದ್ಯಾರ್ಥಿಗಳನ್ನ ಟಾರ್ಗೆಟ್ ಮಾಡ್ತಿದೆ, ಕ್ರಿಮಿನಲ್ಗಳನ್ನಷ್ಟೇ ಹುಡುಕ್ತಾ ಇಲ್ಲ, ಕೆಲವು ವಿದ್ಯಾರ್ಥಿಗಳನ್ನು ಕೂಡ ವಶಕ್ಕೆ ಪಡೆದು ಅವರನ್ನು ಕೂಡ ವಿಚಾರಣೆ ಮಾಡುವಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇದ್ರ ಜೊತೆಗೆ ಏನು ಜುಲೈ 25ನೇ ತಾರೀಕು ಕೇಂದ್ರ ಸರ್ಕಾರದ ಜೊತೆ ಒಂದು ಒಪ್ಪಂದ ಆಗಿತ್ತಲ್ಲ, ಅಂದರೆ ಎಲ್ಲ FIRಗಳನ್ನು ಕೂಡ ರದ್ದು ಮಾಡ್ತೀವಿ, ಪ್ರಮುಖವಾಗಿ BJP ಆಡಳಿತ ಇರೋ ರಾಜ್ಯಗಳಲ್ಲಿ FIRಗಳನ್ನು ನಾವು ತೆಗೆದುಹಾಕ್ತೀವಿ ಅಂತ ಹೇಳಿತ್ತು. ಅದಕ್ಕೆ ಕಾಕ್ರೋಚ್ ಜನತಾ ಪಕ್ಷದವರು ಕೊಟ್ಟಿದ್ದು ಮಂಗಳವಾರ, ಅಂದರೆ ಇವತ್ತು ಮಧ್ಯರಾತ್ರಿವರೆಗೂ ಡೆಡ್ಲೈನ್. ಆ ಡೆಡ್ಲೈನ್ ಕೂಡ ಮುಗ್ದಿದೆ. ಇದುವರೆಗೂ ಕೂಡ ಎಷ್ಟೋ FIRಗಳನ್ನು ರದ್ದು ಮಾಡಿಲ್ಲ. ಆ FIR ರದ್ದಾಗಿದ್ರೆ ಅದ್ರ ಬಗ್ಗೆ ನಮಗೆ ಅಧಿಕೃತವಾಗಿ ಇನ್ನೂ ಯಾವುದೇ ರೀತಿಯಾದಂಥ ಮಾಹಿತಿನೂ ಕೊಟ್ಟಿಲ್ಲ ಅನ್ನೋಂಥದ್ದು ಕಾಕ್ರೋಚ್ ಜನತಾ ಪಕ್ಷ ನೀಡ್ತಿರುವಂತಹ ಒಂದು ಸ್ಪಷ್ಟನೆ. ಆದರೆ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಚೈತ್ರ, ಈಗ ಆಲ್ರೆಡಿ ಅಸ್ಸಾಂ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಒಡಿಶಾ ಆಗಿರ್ಬೋದು, ಇವತ್ತು ಸಂಜೆ ಏನು ಮಹಾರಾಷ್ಟ್ರ ಗೌರ್ಮೆಂಟು ಕೂಡ ಕಾಕ್ರೋಚ್ ಜನತಾ ಪಕ್ಷದ ಮೇಲೆ ಆಗಿರುವಂತಹ ಪ್ರತಿಭಟನೆ ವೇಳೆ ಆದಂತಹ ಎಲ್ಲ FIRಗಳನ್ನು ಕೂಡ ರದ್ದು ಮಾಡ್ತೀವಿ ಅಂತ ಹೇಳಿದೆ. ಆದರೆ ಅಧಿಕೃತವಾಗಿ ಇನ್ನೂ ನಮ್ಮ ಕೈಗೆ ಅದ್ರ ಬಗ್ಗೆ ಆದೇಶವನ್ನು ಕೊಟ್ಟಿಲ್ಲ. ಸೊ ಹೀಗಾಗಿ ನಾಳೆ ಒಳಗಡೆ ಏನಾದರೂ ನನಗೆ FIRಗಳನ್ನು ರದ್ದು ಮಾಡಿರೋ ಆದೇಶ ಬರಲಿಲ್ಲ ಅನ್ನೋದಾದರೆ, ಅಥವಾ ವಿದ್ಯಾರ್ಥಿಗಳನ್ನು ಬಲವಂತವಾಗಿ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂತ ನಮ್ಮ ಗಮನಕ್ಕೆ ಬಂದಿದ್ದೇ ಆಯಿತು ಅನ್ನೋದಾದರೆ, ನಾವು ದೇಶಾದ್ಯಂತನೂ ಕೂಡ ಒಂದು ಹೋರಾಟಕ್ಕೆ ಕರೆ ಕೊಡ್ತೀವಿ. ಈ ಸರಿ ದೆಹಲಿಯಲ್ಲಿ ಮಾತ್ರ ಅಲ್ಲ, ಇಡೀ ದೇಶದಲ್ಲಿ ಹೋರಾಟ ನಡೆಸ್ತೀವಿ. ಆದರೆ ಆ ಹೋರಾಟ ಶಾಂತಿಯುತವಾಗಿರುತ್ತೆ ಅಂತ ಅನ್ನೋದು ಕಾಕ್ರೋಚ್ ಜನತಾ ಪಕ್ಷ ನೀಡ್ತಿರುವಂತಹ ಒಂದು ಸ್ಪಷ್ಟನೆ. ಚೈತ್ರ, ಧನ್ಯವಾದ ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.